ನಮಸ್ಕಾರ ಸ್ನೇಹಿತರೆ, ಒಂದು ರಹಸ್ಯಮಯವಾಗಿರೋ ದ್ವೀಪದಲ್ಲಿ ವಾಸವಾಗಿರೋ ಕಲ್ಟ್ ಅವರು ಸಿಟಿಯಿಂದ ಒಬ್ಳು ಹುಡುಗಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ. ಆ ಹುಡುಗಿಯನ್ನ ಹುಡ್ಕೊಂಡು ಹುಡುಗಿಯ ಅಣ್ಣ ಕೂಡ ತಲೆಮರೆಸ್ಕೊಂಡು ಈ ದ್ವೀಪಕ್ಕೆ ಬಂದಾಗ ಇಲ್ಲಿನ ಜನರು ಸಾಧಾರಣದವರಲ್ಲ ಅಂತ ಗೊತ್ತಾಗುತ್ತೆ. ಯಾವ್ಯಾವ್ದೋ ಆಚರಣೆಗಳೆಲ್ಲ ಮಾಡ್ತಾರೆ, ತಮ್ಮದೇ ಆದ ಸಪರೇಟ್ ದೇವ್ರಿದೆ, ಪದ್ಧತಿಗಳಿದೆ. ಇಲ್ಲಿ ತಪ್ಪು ಮಾಡೋರ್ಗೆ ತುಂಬಾನೇ ಭಯಾನಕವಾದ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಅನ್ನೋದಕ್ಕಿಂತ ಕೊಲೆ ಮಾಡ್ತಾರೆ ಅನ್ಬೋದು. ತನ್ನ ತಂಗಿಯನ್ನ ಕಾಪಾಡೋಕೆ ಹೊರಟ ಅಣ್ಣನಿಗೆ ಈ ದ್ವೀಪದಲ್ಲಿ ಅಡಗಿರೋ ಸತ್ಯಗಳು ಒಂದೊಂದಾಗೆ ಬೆಳಕಿಗೆ ಬರೋಕೆ ಶುರು ಆದಾಗ, ಇಲ್ಲಿ ನಡೀತಿರೋ ಅನಾಚಾರದ ಬಗ್ಗೆ ಗೊತ್ತಾದಾಗ ಈ ಅಣ್ಣ ತನ್ನ ತಂಗಿಯನ್ನ ಮಾತ್ರ ಅಲ್ಲ, ಈ ದ್ವೀಪದಲ್ಲಿ ಇರೋ ಅಮಾಯಕ ಜನರನ್ನೆಲ್ಲ ಹೇಗೆ ಕಾಪಾಡ್ತಾನೆ, ಕಾಪಾಡೋಕೆ ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ಅಪೋಸ್ಟಲ್ ಅನ್ನೋ ಹಾರರ್ ಥ್ರಿಲ್ಲರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ವಿಡಿಯೋಲಿ ಮೂವಿಯ ಸ್ಟೋರಿ ಬ್ರೇಕ್ ಡೌನ್ ಜೊತೆಗೆ ಕೊನೆಯಲ್ಲಿ ಏನಾಯ್ತು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ನಡೆಯೋದು 1905 ಯುನೈಟೆಡ್ ಕಿಂಗ್ಡಮ್ ನ ವೇಲ್ಸ್ ಅನ್ನೋ ದೇಶದಲ್ಲಿ. ಥಾಮಸ್ ಅನ್ನೋ ವ್ಯಕ್ತಿ ತನ್ನ ತಂಗಿ ಜೆನಿಫರ್ ಕಡೆಯಿಂದ ಬಂದಿರೋ ಲೆಟರ್ ಓದಿ ತುಂಬಾನೇ ಗಾಬರಿ ಆಗಿದ್ದಾನೆ. ಅಂದ್ರೆ ಗಂಡನ ಮನೆಯಿಂದ ಬಂದಿರೋ ಲೆಟರ್ ಅಲ್ಲ ಸ್ನೇಹಿತರೆ, ಜೆನಿಫರ್ ನ ಕಿಡ್ನಾಪ್ ಮಾಡಿ ಅವಳನ್ನ ವಾಪಸ್ ಸುರಕ್ಷಿತವಾಗಿ ಕಳಿಸಬೇಕು ಅಂದ್ರೆ ಹಣವನ್ನ ಕೇಳ್ತಾ ಇದ್ದಾರೆ ಒಂದು ಕಲ್ಟ್ ಅವರು. ದೂರದ ಒಂದು ದ್ವೀಪದಲ್ಲಿ ತಮ್ಮದೇ ಆದ ಆಚಾರ ವಿಚಾರ ಇರೋ ಅಂತ ಒಂದು ಗುಂಪಿನವರು ಜೆನಿಫರ್ ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಜೆನಿಫರ್ ನ ಕೈಯಲ್ಲೇ ಅವಳ ತಂದೆಗೆ ಲೆಟರ್ ಬರ್ಸಿದ್ದಾರೆ. ಲೆಟರ್ ಅಲ್ಲಿ ಜೆನಿಫರ್ ತನ್ನನ್ನ ಕಾಪಾಡೋದಾಗಿ ಗೋಳಾಡಿರೋದನ್ನ ಥಾಮಸ್ ಕೈಯಲ್ಲಿ ಓದೋಕಾಗ್ತಿಲ್ಲ. ಇವರಪ್ಪ ಅಂತೂ ಗರ ಬಡ್ದಿರೋರಂಗೆ ಕೂತಿದ್ದಾರೆ. ಇನ್ನ ಥಾಮಸ್ ಯಾಕೆ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿರೋ ಹಾಗೆ ಕಾಣ್ತಾ ಇದ್ದಾನೆ ಅಂದ್ರೆ, ಇವನು ಕ್ರಿಶ್ಚಿಯನ್ ಮಿಷನರಿ ಆಗಿದ್ದ. ಅಂದ್ರೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಕ್ರಿಶ್ಚಿಯನ್ ಧರ್ಮವನ್ನ ಪ್ರಮೋಟ್ ಮಾಡೋ ಅಂತವ್ರನ್ನ ಮಿಷನರಿ ಅಂತ ಕರೀತಾರೆ. ಕ್ರಿಶ್ಚಿಯನ್ ಧರ್ಮವನ್ನ ಪ್ರಮೋಟ್ ಮಾಡೋಕೆ ಹೋದವನು ತಾನೇ ಧರ್ಮದ ಮೇಲೆ, ದೇವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ ಬಂದಿದ್ದಾನೆ. ಅಂತದ್ದೇನಾಗಿತ್ತು ಅಂತ ಮುಂದೆ ನೋಡೋಣ. ಇವನು ಸಾವನ್ನಪ್ಪಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡಿದ್ರು, ಆದ್ರೆ ಹೇಗೋ ಬದುಕಿದ್ದಾನೆ. ಈಗ ಲೆಟರ್ ಅಲ್ಲಿ ತಂದೆ ಒಬ್ಬರನ್ನೇ ದುಡ್ಡು ತಗೊಂಡ್ ಬರೋದಕ್ಕೆ ಆ ಕಲ್ಟ್ ಅವರು ಹೇಳಿದ್ರು, ಆದ್ರೆ ತಂದೆ ಅಲ್ಲ ಥಾಮಸ್ ಹೊರಡ್ತಾನೆ ತನ್ನ ತಂಗಿ ಜೆನಿಫರ್ ನ ಕರ್ಕೊಂಡ್ ಬರೋಕೆ. ಥಾಮಸ್ ಆ ಕಲ್ಟ್ ಅವರ ಬೋಟ್ ಹತ್ರ ಬಂದಾಗ ಇಲ್ಲಿಗೆ ತುಂಬಾನೇ ಜನ ಟಿಕೆಟ್ ಇಟ್ಕೊಂಡು ಲೈನ್ ಅಲ್ಲಿ ನಿಂತಿದ್ದಾರೆ. ಎಲ್ಲರೂ ಇವರ ಕಲ್ಟ್ ಗೆ ಹೊಸದಾಗಿ ಜಾಯ್ನ್ ಆಗಿ ಕಲ್ಟ್ ನ ಮೆಂಬರ್ಸ್ ಆಗೋಕೆ ಹೊರಟಿರೋರು. ಆದ್ರೆ ಥಾಮಸ್ ನ ಟಿಕೆಟ್ ಮೇಲೆ ಇವನೇ ದುಡ್ಡು ತಗೊಂಡ್ ಬರ್ತಾ ಇರೋದು ಜೆನಿಫರ್ ನ ಬಿಡ್ಸೋಕೆ ಅನ್ನೋದು ಗೊತ್ತಾಗ್ಲಿ ಅಂತ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿದ್ದಾರೆ. ಥಾಮಸ್ ತಲೆ ಓಡಿಸಿ ಇಲ್ಲೇ ಇದ್ದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋ ನೆಪದಲ್ಲಿ ಹತ್ರ ಹೋಗಿ ಅವನ ಟಿಕೆಟ್ ನ ತನ್ನ ಟಿಕೆಟ್ ಜೊತೆ ಎಕ್ಸ್ಚೇಂಜ್ ಮಾಡ್ತಾನೆ. ಇವನೇ ದುಡ್ಡು ತಗೊಂಡ್ ಬರ್ತಿರೋದು ಅಂತ ಗೊತ್ತಾದ್ರೆ ದುಡ್ಡನ್ನ ಕಿತ್ಕೊಂಡು ಜೆನಿಫರ್ ನ ಜೀವಂತವಾಗಿ ಬಿಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅದಕ್ಕೆ ಟಿಕೆಟ್ ನೋಡಿ ಇವನನ್ನ ಬೋಟ್ ಒಳಗೆ ಕರ್ಕೊಂಡಾದ್ಮೇಲೆ ಮಾರ್ಕ್ ಆಗಿರೋ ಟಿಕೆಟ್ ತಗೊಂಡ್ ಬಂದ್ ಕೊಟ್ಟ ಆ ವ್ಯಕ್ತಿಯನ್ನ ಕೂಡ ಬೋಟ್ ಗೆ ಕರ್ಕೊಳ್ಳೋದೇನೋ ಕರ್ಕೊಂತಾರೆ. ಆದ್ರೆ ಅವನ ಲಗೇಜ್ ಮೇಲೆ ಎಕ್ಸ್ ಅಂತ ದೊಡ್ಡದಾಗಿ ಮಾರ್ಕ್ ಮಾಡಿದ್ದಾರೆ. ದ್ವೀಪಕ್ಕೆ ಹೋಗ್ಬೇಕಾದ್ರೆ ಸಮುದ್ರದ ಅಲೆಗಳು ತುಂಬಾನೇ ಜೋರಾಗಿ ಅಪ್ಪಳಿಸ್ತಾ ಇರೋದ್ರಿಂದ ಬೋಟ್ ಅಲ್ಲಾಡ್ತಾ ಇದೆ. ಒಂದು ಕುರಿ ಮೇಲಿಂದ ಕೆಳಗೆ ಬಿದ್ದಾಗ ಅದನ್ನ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂತಾನೆ ಥಾಮಸ್. ಇಲ್ಲೇ ಇದ್ದ ಒಬ್ಬ ವ್ಯಕ್ತಿ ಈ ಕುರಿಯನ್ನ ಕಿತ್ಕೊಂಡು ಪಾಪ ಸಮುದ್ರಕ್ಕೆ ಬಿಸಾಕ್ಬಿಡ್ತಾನೆ. ಏನಾಗ್ಬೇಕು ಏನಾಗ್ಬಾರ್ದು ಅನ್ನೋದನ್ನ ಅವಳು ಡಿಸೈಡ್ ಮಾಡ್ತಾಳೆ. ನಾವು ಅಡ್ಡ ಬರಬಾರ್ದು, ಅವಳಿಗೆ ಕೊಡ್ಬೇಕು ಅನ್ಸಿದ್ರೆ ಕೊಡ್ತಾಳೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾನೆ ಈ ವ್ಯಕ್ತಿ. ಅವಳು ಯಾರು ಅಂದ್ರೆ ಸ್ನೇಹಿತರೆ, ಈ ದ್ವೀಪದಲ್ಲಿ ಈ ಕಲ್ಟ್ ಅವರು ಆರಾಧಿಸೋ ದೇವಿ. ಕಲ್ಟ್ ಅವರು ಏನನ್ನ ಪಾಲಿಸ್ತಾರೆ, ಏನನ್ನ ನಂಬ್ತಾರೆ ಅನ್ನೋದು ಮೊದ್ಲಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರೋ ಈ ಎಲ್ಲರಿಗೂ ಗೊತ್ತಿದೆ. ಕಲ್ಟ್ ನ ಮೆಂಬರ್ ಆಗೋಕೆ ಬಂದಿರೋ ಹಾಗೆ ನಾಟಕ ಆಡ್ತಿರೋ ಥಾಮಸ್ಗೆ ತಲೆಬುಡ ಏನೋ ಅರ್ಥ ಆಗ್ತಿಲ್ಲ. ಹಂಗೂ ಹಿಂಗೂ ಮುಂದಿನ ದಿನ ಬೆಳಗ್ಗೆ ಜೀವಂತವಾಗಿ ಎಲ್ಲರೂ ದ್ವೀಪಕ್ಕೆ ಬಂದು ತಲುಪಿದಾಗ ಈ ಕಲ್ಟ್ ನ ಶುರು ಮಾಡಿದ್ದ 3 ಮುಖ್ಯಸ್ಥರಲ್ಲಿ ಒಬ್ಬನಾದ ಫ್ರಾಂಕ್ ಮತ್ತೆ ಗಾರ್ಡ್ಸ್ ಇಲ್ಲಿ ಇದ್ದಾರೆ. ಇವರು ಎಕ್ಸ್ ಮಾರ್ಕ್ ಮಾಡಿರೋ ಲಗೇಜ್ ನ ಎತ್ತು ಸೈಡ್ಗೆ ಹಿಡ್ಕೊಂಡಾಗ ಅದನ್ನ ತಗೊಳೋಕೆ ಬಂದ ವ್ಯಕ್ತಿಯನ್ನ ಹಿಡ್ಕೊಂತಾರೆ. ಅಂದ್ರೆ ಥಾಮಸ್ ಟಿಕೆಟ್ ನ ಚೇಂಜ್ ಮಾಡಿ ಏನು ಗೊತ್ತಿಲ್ಲದೆ ಇರೋ ಆ ವ್ಯಕ್ತಿಯನ್ನ ತಗ್ಲಾಕಿದ್ದಾನೆ. ನಂತರ ಈ ದ್ವೀಪದಲ್ಲಿ ಇರೋ ಹಳ್ಳಿಗೆ ಬರ್ತಿದ್ದಂಗೆ ಎಲ್ಲರ ಹೆಸರನ್ನ ವಯಸ್ಸನ್ನ ಬರ್ಕೊಂಡು ಒಂದು ಬಾಟಲ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಯಾಕೆ ಅಂದ್ರೆ ಈ ಜಾಗದಲ್ಲಿ ಇರೋ ದೇವರಿಗೆ ಬ್ಲಡ್ ಸ್ಯಾಕ್ರಿಫೈಸ್ ಮಾಡ್ಬೇಕು, ಅಂದ್ರೆ ರಕ್ತವನ್ನ ಕೊಡ್ಬೇಕು. ಅದಕ್ಕೆ ತಮ್ಮ ರಕ್ತ ತುಂಬೋಕೆ ಬಾಟಲ್ ನ ಕೊಟ್ಟಿದ್ದಾರೆ. ಈ ಕಲ್ಟ್ ನ ಸ್ಥಾಪಿಸಿರೋ ಮೂವರಲ್ಲಿ ಒಬ್ಬ ಫ್ರಾಂಕ್ ಅಂತ ಹೇಳ್ದೆ, ಇನ್ನೊಬ್ಬ ಕ್ವಿನ್. ಇವನನ್ನ ಕೂಡ ಈಗ ತೋರಿಸ್ತಾರೆ. ಇವನಂತೂ ಎಲ್ಲರನ್ನ ನುಂಗೋರಂಗೆ ನೋಡ್ತಿರ್ತಾನೆ. ಇವನ ಮಗಳು ಫಯೋನ್ ಮತ್ತೆ ಫ್ರಾಂಕ್ ನ ಮಗ ಜೆರೆಮಿ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಕದ್ದು ಮುಚ್ಚಿ ಅವಾಗವಾಗ ಭೇಟಿ ಕೂಡ ಆಗ್ತಿರ್ತಾರೆ. ನಂತರ ಎಲ್ಲರೂ ಇಲ್ಲಿಂದ ಚರ್ಚ್ಗೆ ಹೊರಟಾಗ ಥಾಮಸ್ ಕೂಡ ಬಂದಿದ್ದಾನೆ. ಇಲ್ಲಿ ಕಲ್ಟ್ ನ ಸ್ಥಾಪಿಸಿರೋ 3 ಜನರಲ್ಲಿ ಮತ್ತೊಬ್ಬನಾಗಿರೋ ಮಾಲ್ಕಮ್ ನ ನೋಡ್ತೀವಿ. ಇವನು ತನ್ನನ್ನ ತಾನು ಈ ಜಾಗದ ಲೀಡರ್ ಅಂತ ಡಿಕ್ಲೇರ್ ಮಾಡ್ಕೊಂಡು ಈ ಜಾಗದಲ್ಲಿ ಇರೋ ದೇವತೆ ಏನಾದ್ರೂ ಹೇಳ್ಬೇಕು ಅಂದ್ರೆ ತನ್ನ ಬಾಯಿಯ ಮುಖಾಂತರ ಹೇಳಿಸ್ತಾಳೆ ಅನ್ನೋದನ್ನ ಹೇಳ್ತಿದ್ದಾನೆ. ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಇವ್ರು 3 ಜನ ಮಾಲ್ಕಮ್, ಕ್ವಿನ್ ಮತ್ತೆ ಫ್ರಾಂಕ್ ನ ದೇಶದ್ರೋಹಿಗಳು ಅಂತ ಹೇಳಿ ಯುನೈಟೆಡ್ ಕಿಂಗ್ಡಮ್ ನ ರಾಜ ಇವರಿಗೆ ಮರಣದಂಡನೆ ಕೊಟ್ಟಿರ್ತಾನೆ. ಆದ್ರೆ ಅವರು ಹೇಗೋ ಮಾಡಿ ತಪ್ಪಿಸ್ಕೊಂಡು ಸಮುದ್ರ ದಾಟಿ ಈ ದ್ವೀಪಕ್ಕೆ ಬಂದು ಕಲ್ಟ್ ನ ಸ್ಥಾಪಿಸಿರ್ತಾರೆ. ಅವತ್ತು ತಮ್ಮನ್ನ ಕಾಪಾಡಿದ್ದು ಈ ಜಾಗದಲ್ಲಿ ಇರೋ ದೇವತೆ. ಆ ದೇವತೆಗೆ ರಕ್ತವನ್ನ ಅರ್ಪಿಸಿದ್ರೆ ಮಾತ್ರ ಮಳೆ ಬೆಳೆ ಚೆನ್ನಾಗಿ
ಹೊರಗಾಗೋದು ಅನ್ನೋದು ಇವ್ರ 3 ಜನರ ನಂಬಿಕೆ. ಅದನ್ನ ಎಲ್ಲರಿಗೂ ಈಗ ಹೇಳ್ತಾ ಇದ್ದಾನೆ ಮಾಲ್ಕಮ್. ಇವರನ್ನ ಯಾವ ಕಾರಣಕ್ಕೆ ದೇಶದ್ರೋಹಿ ಅಂತ ಕರೆದ್ರು ಅನ್ನೋದು ಯಾರಿಗೂ ಹೇಳೋದಿಲ್ಲ. ಸಮಾನತೆಗೆ ಹೋರಾಡ್ತಿದ್ವಿ ಅಂತ ಏನೋ ಹೇಳ್ತಿದ್ದಾರೆ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಅಪರಾಧಿಗಳು ತಪ್ಪಿಸ್ಕೊಂಡು ಕಲ್ಟ್ ನ ಸ್ಥಾಪಿಸಿರೋದು, ಜನರನ್ನ ತಮ್ಮ ಕಲ್ಟ್ಗೆ ಸೇರಿಸ್ಕೊಂಡು ವಿಚಿತ್ರವಾದ ಆಚರಣೆ ಎಲ್ಲ ಮಾಡ್ತಿರೋದನ್ನ ಗಮನಿಸ್ತಾ ಇರೋ ಥಾಮಸ್ಗೆ ಗೊತ್ತಾಯ್ತು, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಲ್ಕಮ್ ಅಂತೂ ಇಲ್ಲಿ ಟ್ಯಾಕ್ಸ್ ಇಲ್ಲ, ಹಣ ಇಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ, ಕಲ್ಟ್ ನ ರೂಲ್ಸ್ ನ ಫಾಲೋ ಮಾಡಿದ್ರೆ ಸಾಕು ಅಂತ ಜನರ ಮೆದುಳನ್ನ ನೀಟಾಗಿ ಫೆನೈಲ್ ಹಾಕಿ ತೊಳೆದು ಕಳಿಸ್ತಾನೆ. ಚರ್ಚಲ್ಲಿ ಇವರು ಇದ್ದಾಗ ಹೊರಗೆ ಯಾರೋ ಅಜ್ಜಿ ಓಡಾಡ್ತಿರೋದನ್ನ ಥಾಮಸ್ ನೋಡಿದ್ದ. ಅದಕ್ಕೆ ಹೊರಗೆ ಬರ್ತಿದ್ದಂಗೆ ಚರ್ಚ್ ಪಕ್ಕ ಹೋಗಿ ಯಾರದು ಅಂತ ನೋಡಿದ್ರೆ ಇಲ್ಲಿ ಯಾರು ಇಲ್ಲ. ಆದರೆ ಅಜ್ಜಿ ಚರ್ಚ್ ನ ಗೋಡೆ ಮೇಲೆ ಕೈ ಇಟ್ಟಿದ್ದ ಜಾಗದಲ್ಲಿ ಹುಲ್ಲುಗಳೆಲ್ಲ ಬೆಳ್ಕೊಂಡಿದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಈ ಅಜ್ಜಿ ಥಾಮಸ್ ಮತ್ತೆ ಮಾಲ್ಕಮ್ಗೆ ಮಾತ್ರ ಕಾಣಿಸಿದ್ದು, ಬೇರೆ ಯಾರಿಗೂ ಕಾಣಿಸ್ಲಿಲ್ಲ. ಚರ್ಚಿಂದ ಮಾಲ್ಕಮ್, ಕ್ವಿನ್ ಮತ್ತೆ ಫ್ರಾಂಕ್ ಥಾಮಸ್ ತಗ್ಲಾಕಿದ್ದ ಆ ವ್ಯಕ್ತಿ ಹತ್ರ ಬಂದು ಹಣ ಎಲ್ಲಿದೆ ಹೇಳು ಅಂತ ಕೇಳ್ತಾ ತುಂಬಾನೇ ಹೊಡೆದಿದ್ದಾರೆ. ಇವನಿಗೆ ಹಣ ಆಗ್ಲಿ ಜೆನಿಫರ್ ಆಗ್ಲಿ ಏನ್ ಕತೆನೂ ಗೊತ್ತಿಲ್ಲ. ಇವನು ತಪ್ಪಾದ ವ್ಯಕ್ತಿ. ಜೆನಿಫರ್ ಕಡೆ ಅವನು ಇಲ್ಲೇ ಕಾಡಲ್ಲಿ ಎಲ್ಲೋ ಬಚ್ಚಿಡ್ಕೊಂಡಿರ್ಬೋದು. ಮೊದಲು ಅವನನ್ನ ಹುಡುಕ್ಬೇಕು ಅಂತ ಹೇಳಿ ಕ್ವಿನ್ ಪಾಪ ಯಾವುದೇ ತಪ್ಪು ಮಾಡದೇ ಇರೋ ಈ ವ್ಯಕ್ತಿಯ ಕತ್ತನ್ನ ಚಾಕುವಿಂದ ಸಿಡಿ ಸಾಯಿಸ್ಬಿಡ್ತಾನೆ. ಇವತ್ ರಾತ್ರಿ ಜೆನಿಫರ್ ನ ಹುಡ್ಕೋಕೆ ಥಾಮಸ್ ಯಾರಿಗೂ ಕಾಣ್ದಂಗೆ ಮನೆ ಸುತ್ತುತ್ತಾ ಬೆವರಿಳಿಸ್ತಾ ಇದ್ರೆ, ಜೆರಿಮಿ ಮತ್ತೆ ಫಯಾನ್ ಕೂಡ ಯಾರಿಗೂ ಕಾಣ್ದಂಗೆ ಬಂದು ಬೇರೆ ರೀತಿ ಬೆವರಿಳಿಸ್ತಾ ಇದ್ದಾರೆ. ಇವ್ರಿಗೆ ಈ ರೀತಿ ಕದ್ದು ಮುಚ್ಚಿ ಮೀಟ್ ಆಗೋಕೆ ಇಷ್ಟ ಇಲ್ಲ. ಎಲ್ಲರಿಗೂ ತಮ್ಮ ಬಗ್ಗೆ ಹೇಳೋಕೆ ಧೈರ್ಯನೂ ಇಲ್ಲ. ಆದ್ರೆ ಇದೇ ಹಳ್ಳಿಯಲ್ಲಿ ತಮ್ಮದೇ ಆದ ಮನೆ ಕಟ್ಕೋಬೇಕು ಅಂತ ಆಸೆ ಇದೆ. ಈ ಹಳ್ಳಿಯಲ್ಲಿ ಇದ್ರೆ ತಾನೇ ಮನೆ ಕಟ್ಟೋದು. ಥಾಮಸ್ ತನ್ನ ತಂಗಿಯನ್ನ ಕಾಪಾಡೋಕೆ ಇಡೀ ಹಳ್ಳಿಯನ್ನೇ ನಾಶ ಮಾಡ್ತಾನೆ. ಹೇಗೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡೋಣ. ನಂತರ ಎಲ್ಲರೂ ಮನೆ ಒಳಗೆ ಹೋಗಿ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಇದೊಂದು ರೂಲ್ ಇಲ್ಲಿ, ರಾತ್ರಿ ಹೊತ್ತು ಹೊರಗೆ ಬರೋ ಹಾಗಿಲ್ಲ ಅಂತ. ಆದ್ರೆ ಥಾಮಸ್ ಇನ್ನು ಹೊರಗೇನೆ ಇದ್ದಾನೆ. ಮೊದಲು ಒಬ್ರು ಮನೆಯ ಹೊರಗೆ ಬಂದು ಕಿಟಕಿಯಿಂದ ಒಳಗೆ ನೋಡ್ತಾನೆ. ಇವರು ಕೈ ಕುಯ್ಕೊಂಡು ರಕ್ತವನ್ನ ಬಾಟಲ್ಗೆ ತುಂಬ್ತಾ ಇದ್ದಾರೆ. ಮನೆಯಲ್ಲಿ ಇರೋ ಚಿಕ್ಕ ಹುಡುಗಿಗೂ ಕೂಡ ಕೈ ಕುಯ್ತೀನಿ ಬಾಯಿಲಿ ಅಂತ ಕರೀತಿರೋದನ್ನ ನೋಡಿ ಇದೆಂತ ಆಚರಣೆನಪ್ಪ ಅಂತ ಥಾಮಸ್ ಶಾಕ್ ಆಗೋಗ್ತಾನೆ. ರಕ್ತ ಏನಕ್ಕೆ ಅಂದ್ರೆ ಸ್ನೇಹಿತರೆ, ಅದೇ ದೇವತೆಗೆ ಕೊಡೋಕೆ. ನಂತರ ಮಾಲ್ಕಮ್ ನ ಮನೆ ಹತ್ರ ಬಂದು ಕಿಟಕಿಯಿಂದ ಒಳಗೆ ನೋಡ್ಬೇಕಾದ್ರೆ ಮಾಲ್ಕಮ್ ನ ಮನೆ ಒಳಗಿಂದಾನೆ ಕೆಳಗೆ ಇರೋ ಸುರಂಗಕ್ಕೆ ಹೋಗೋ ದಾರಿ ಇದೆ. ಆ ಸುರಂಗ ಎಲ್ಲಿಗೆ ಹೋಗ್ಬೋದು ಅಂತ ನೋಡ್ಕೊಂಡು ಥಾಮಸ್ ಬರ್ಬೇಕಾದ್ರೆ ಸಡನ್ ಆಗಿ ಫಯಾನ್ ಇಲ್ಲಿಗೆ ಬಂದ್ಬಿಡ್ತಾಳೆ. ಇಬ್ರಿಗೂ ಒಬ್ರಿಗೊಬ್ರನ್ನ ನೋಡಿ ಗಾಬರಿ. ನಿಮ್ ಕಳ್ಳಾಟ ನನಗೆ ಗೊತ್ತು, ಹೋಗಮ್ಮ ಯಾರಿಗೂ ಹೇಳಲ್ಲ ಅಂತ ಹೇಳಿ ಇವಳನ್ನ ಕಳಿಸಿ ತನ್ನ ಮನೆ ಹತ್ರ ಹೋಗ್ಬೇಕಾದ್ರೆ ಎಲ್ಲರೂ ತಮ್ಮ ತಮ್ಮ ಮನೆಯ ಹೊರಗೆ ರಕ್ತ ತುಂಬಿರೋ ಬಾಟಲ್ ಗಳನ್ನ ಇಟ್ಟಿದ್ದಾರೆ. ಇದನ್ನ ನೋಡ್ಕೊಂಡು ಇವನು ನಡ್ಕೊಂಡ್ ಬರ್ಬೇಕಾದ್ರೆ ಇವನ ಹಿಂದೆ ಚರ್ಚ್ ನ ಹೊರಗೆ ಇವನು ಅಜ್ಜಿಯನ್ನ ನೋಡಿದ್ನಲ್ಲ, ಅದೇ ಅಜ್ಜಿ ನಿಂತಿರೋದನ್ನ ಈಗ ನಾವು ನೋಡ್ತೀವಿ. ಇವನು ತಲೆ ಉಪಯೋಗಿಸಿ ಬೇರೆಯವರ ಬಾಟಲ್ ಅಲ್ಲಿ ಇರೋ ರಕ್ತವನ್ನೇ ತನ್ನ ಬಾಟಲ್ಗೂ ಸ್ವಲ್ಪ ಹಾಕಿ ಡೋರ್ ಓಪನ್ ಮಾಡೋಕೆ ಹೋದಾಗ ಶಾರ್ಪ್ ಆಗಿರೋ ಕೀಯಿಂದ ಇವನ ಕೈ ಸ್ವಲ್ಪ ಕಟ್ಟಾಗಿ ನೆಲದ ಮೇಲೆ ರಕ್ತ ಚೆಲ್ಲುತ್ತೆ. ಆ ರಕ್ತವನ್ನ ಆ ಅಜ್ಜಿ ಕೆಳಗಿಂದಾನೆ ಬಂದು ನೆಕ್ಕೊಂತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇರೋ ದೇವತೆ ಈ ಅಜ್ಜಿನೇ ಸ್ನೇಹಿತರೆ. ಆದ್ರೆ ಯಾವ ಆಂಗಲ್ ಇಂದನೂ ಆತರ ಕಾಣ್ತಿಲ್ಲ. ನೋಡೋಣ ಏನ್ ಸೀಕ್ರೆಟ್ ಇದು ಅಂತ. ಸದ್ಯಕ್ಕೆ ಥಾಮಸ್ ಮನೆ ಒಳಗೆ ಬಂದು ತಾನು ಹೋಗಿ ಯಾವ್ಯಾವ ಜಾಗ ನೋಡ್ಕೊಂಡ್ ಬಂದೋ ಅದರ ಪ್ರಕಾರ ಈ ಹಳ್ಳಿಯ ಒಂದು ಮ್ಯಾಪ್ ನ ಬಿಡಿಸ್ತಾ ಇದ್ದಾನೆ. ಮುಂದಿನ ದಿನ ಬೆಳಗ್ಗೆ ಥಾಮಸ್ ಎದ್ದಾಗ ಇವನ ಬೆನ್ನಿನ ಮೇಲೆ ದೊಡ್ಡ ಕ್ರಾಸ್ ನ ಮಾರ್ಕ್ ಇದೆ. ಇಷ್ಟೊಂದು ಭಕ್ತಿನ ಧರ್ಮದ ಮೇಲೆ ಅಂತ ಅನ್ಕೋಬೇಡಿ ಸ್ನೇಹಿತರೆ, ಯಾರೋ ಬರೆ ಎಳೆದು ಕಳಿಸಿರೋದು, ಯಾರು ಅಂತ ಮುಂದೆ ತೋರಿಸ್ತಾರೆ. ಸೊ ಇಲ್ಲಿ ತಿನ್ನೋದು, ರಕ್ತ ಕೊಡೋದು, ಮಲಿಕೊಳ್ಳೋದು ಅಷ್ಟೇ ಅಲ್ಲ, ಎದ್ದು ಬ್ಯಾಗ್ ಬಗ್ಸಿ ಕೆಲ್ಸನೂ ಮಾಡ್ಬೇಕು. ಅದಕ್ಕೆ ಜೆರಿಮಿ ಬಂದು ಥಾಮಸ್ ನ ಕೆಲ್ಸಕ್ಕೆ ಕರ್ಕೊಂಡು ಹೋದಾಗ ಥಾಮಸ್ಗೆ ಜೆರಿಮಿ ಒಂದು ಹೆಲ್ಪ್ ಕೇಳ್ತಾನೆ. ಅದೇ ಇವನ್ಗೆ ಮತ್ತೆ ಫಯಾನ್ಗೋಸ್ಕರ ಒಂದು ಮನೆ ಕಟ್ಕೊಡೋಕೆ ಹೆಲ್ಪ್ ಮಾಡ್ತೀಯಾ ಅಂತ. ಆಯ್ತು ಅಂತ ಹೇಳಿ ಹಳೆ ಬೋಟ್ ಇಂದ ಮರ ತಗೊಂಡ್ ಬರ್ಬೇಕಾದ್ರೆ ಯಾರು ಇಲ್ದೇ ಇರೋದನ್ನ ನೋಡಿ ಥಾಮಸ್ ತನ್ನ ತಂಗಿ ಜೆನಿಫರ್ ನ ಫೋಟೋ ಇವನಿಗೆ ತೋರಿಸಿ ಇವಳ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳಿದಾಗ ಜೆರಿಮಿ ಗಾಬರಿ ಆಗೋಗ್ತಾನೆ. ಇಲ್ಲಪ್ಪ, ನನಗೆ ಇವಳು ಯಾರು ಅಂತಾನೆ ಗೊತ್ತೇ ಇಲ್ಲ ಅಂದಾಗ ಥಾಮಸ್ ಇವನಿಗೆ ಹೆದರಿಸಿ ಬೆದರಿಸಿ ಕೇಳ್ತಿದ್ದಂಗೆ ಕೊನೆಗೂ ಸತ್ಯ ಹೇಳ್ತಾನೆ ಜೆರಿಮಿ. 1 ತಿಂಗಳ ಹಿಂದೆ ಫ್ರಾಂಕ್ ಜೆನಿಫರ್ ನ ತಂದೆ ತುಂಬಾನೇ ಶ್ರೀಮಂತ ಅಂತ ಹೇಳಿ ಇವಳನ್ನ ಕಿಡ್ನಾಪ್ ಮಾಡಿರ್ತಾನೆ. ದ್ವೀಪದಲ್ಲಿ ಬೆಳೆಗಳು ನಾಶ ಆಗ್ತಿರ್ತವೆ, ಪ್ರಾಣಿಗಳು ಬ್ರೀಡ್ ಮಾಡ್ತಿರಲ್ಲ ಅಂತ ಮಾಸ್ಟರ್ ಪ್ಲಾನ್ ಮಾಡಿರ್ತಾರೆ. ಥಾಮಸ್ ತಲೆ ಉಪಯೋಗಿಸಿ ಕಲ್ಟ್ ನ ಮೆಂಬರ್ ನ ರೀತಿಲಿಗೆ ಬಂದಿದ್ದಾನೆ. ಇಲ್ಲ ಅಂದಿದ್ರೆ ಇವನು ಶ್ರೀಮಂತ ವ್ಯಕ್ತಿ ಅಂತ ಬಂಧಿಸಿ ಹಿಡ್ಕೊಂಡು ಟೈಮ್ಗೆ ಹಣ ಮತ್ತೆ ಇವನ ಪವರ್ ನ ಯೂಸ್ ಮಾಡ್ಕೊಂಡು ತಮಗೆ ಬೇಕಾದನ್ನ ಕೊಂಡ್ಕೋಬಹುದು ಅಂತ ಅನ್ಕೊಂಡಿರ್ತಾರೆ. ಸೊ ಈ ವಿಷಯ ಗೊತ್ತಾದ್ಮೇಲೆ ಥಾಮಸ್, ನಿನ್ನ ಮತ್ತೆ ಆ ಹುಡುಗಿಯ ಬಗ್ಗೆ ನಾನು ಯಾರಿಗೂ ಹೇಳ್ಬಾರ್ದು ಅಂದ್ರೆ ನೀನು ನನಗೆ ನನ್ನ ತಂಗಿಯನ್ನ ಹುಡ್ಕೋಕೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಹೋಗ್ತಾನೆ. ನೆಕ್ಸಿನಲ್ಲಿ ಒಂದು ಕುರಿ ಮರಿಯನ್ನು ಹಾಕುತ್ತೆ, ಆದ್ರೆ ಅದು ಬದುಕುಳಿಯಲ್ಲ. ಇದೇ ರೀತಿ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರಾಣಿ ಪಕ್ಷಿಗಳು ಬ್ರೀಡ್ ಮಾಡೋದಿಲ್ಲ. ನಂತರ ಮಾಲ್ಕಮ್ ನ ಮಗಳು ಆಂಡ್ರಿಯಾ ಹತ್ರ ಫಯಾನ್ ಬಂದು ಮಾತಾಡ್ತಿದ್ದಾಳೆ. ಯಾಕಂದ್ರೆ ಆಂಡ್ರಿಯಾ ಒಬ್ಳು ಡಾಕ್ಟರ್. ನನ್ನದೇ ಆದ ಒಂದು ಮಗು ಇದ್ದಿದ್ರೆ ಹೇಗನ್ಸುತ್ತೆ ನಿನಗೆ ಅಂತ ಕೇಳ್ತಾ ಇದ್ದಾಳೆ ಫಯಾನ್. ತಮ್ಮ ಪ್ರೀತಿಯ ಬಗ್ಗೆ ಎಲ್ಲರಿಗೂ ಹೇಳೋಕೆ ಇವ್ರಿಗೆ ಧೈರ್ಯ ಇಲ್ಲ. ಆಗ್ಲೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಆಂಡ್ರಿಯಾಗೆ ಗೊತ್ತಾಯ್ತು ಇವರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಲಕ್ಷಣಗಳೇನು ಅಂತ ಹೇಳ್ಬೇಕಾದ್ರೆ ಹೊಸದಾಗಿ ಮೆಂಬರ್ಸ್ ಆಗಿರೋರೆಲ್ಲ ಚರ್ಚ್ಗೆ ಬನ್ನಿ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಯಾಕಂದ್ರೆ ನೆನ್ನೆ ರಾತ್ರಿ ಯಾರೋ ಹೊರಗೆ ಓಡಾಡ್ತಿದ್ರು ಅಂತ ಗೊತ್ತಾಗಿದೆ. ಎಲ್ಲರಿಗೂ ಮಂಡಿ ಊರಿ ಕುತ್ಕೊಳ್ಳೋಕೆ ಹೇಳಿ ಒಬ್ಬೊಬ್ಬರ ಕೈಯಲ್ಲೂ ಇವ್ರದೇ ಆದ ಒಂದು ಗ್ರಂಥ ಇದೆ, ಬೈಬಲ್ ತರ. ಅದರ ಕೆಲವು ಲೈನ್ಸ್ ನ ಹೇಳೋಕೆ ಹೇಳ್ತಿದ್ದಾನೆ ಮಾಲ್ಕಮ್. ಒಬ್ಬೊಬ್ರೆ
ಲೈನ್ಸ್ ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಥಾಮಸ್ ಬುಕ್ ಅಲ್ಲಿ ಇರೋ ಫಸ್ಟ್ ಲೈನ್ ಕೂಡ ಓದಿಲ್ಲ. ಹಾಗಾಗಿ ತನ್ನ ಜೇಬಲ್ಲಿ ಇರೋ ಚಾಕು ಹೊರಗೆ ತೆಕ್ಕೊಳ್ಳೋಕೆ ರೆಡಿ ಆಗ್ತಿದ್ದಾನೆ. ಇವನ ಪಕ್ಕದಲ್ಲಿ ಇರೋ ವ್ಯಕ್ತಿನೂ ಕೂಡ ಚಾಕು ತೆಕ್ಕೊಂತಾ ಇದ್ದಾನೆ. ಮಾಲ್ಕಮ್ ಇವನ ಮುಂದೆ ಬರ್ತಿದ್ದಂಗೆ ಚಾಕುಯಿಂದ ಈ ವ್ಯಕ್ತಿ ಮಾಲ್ಕಮ್ ಮೇಲೆ ಹಲ್ಲೆ ಮಾಡ್ತಾನೆ. ಇದೇ ಸಿಕ್ಕಿದ ಚಾನ್ಸ್ ಅಂತ ಈ ವ್ಯಕ್ತಿಯನ್ನ ತಡೆಯೋ ಹಾಗೆ ನಾಟಕ ಆಡ್ತಾನೆ ಥಾಮಸ್. ಈ ಗಲಾಟೆಯಲ್ಲಿ ಥಾಮಸ್ಗೆನೆ ಚಾಕು ಹಾಕ್ತಾನೆ. ಮಾಲ್ಕಮ್ ನ ಗಾರ್ಡ್ಸ್ ಈಗ ಈ ವ್ಯಕ್ತಿಯನ್ನ ಸಾಯಿಸ್ಬಿಡ್ತಾರೆ. ಈ ವ್ಯಕ್ತಿ ಯುನೈಟೆಡ್ ಕಿಂಗ್ಡಮ್ ನ ರಾಜನ ಕಡೆಯವನಾಗಿದ್ದ. ಇಲ್ಲಿಗೆ ಮಾಲ್ಕಮ್ ನ ಕೊಲ್ಲೋಕೆ ಅಂತಾನೆ ಅವನು ಬಂದಿದ್ದ. ತಕ್ಷಣ ಗಾಯಗೊಂಡಿರೋ ಥಾಮಸ್ ನ ಮಾಲ್ಕಮ್ ಮತ್ತೆ ಅವನ ಕಡೆಯವರು ಎತ್ಕೊಂಡು ಸೀದಾ ಮಾಲ್ಕಮ್ ನ ಮಗಳ ಹತ್ರ ಕರ್ಕೊಂಡ್ ಬರ್ತಾರೆ. ತನ್ನ ಪ್ರಾಣ ಉಳಿಸ್ದ ಅಂತ ಖುಷಿಗೆ ಮಗಳ ಜೊತೆ ಮದ್ವೆ ಮಾಡ್ಸೋಕಲ್ಲ, ರಕ್ತ ಹೋಗ್ತಾ ಇದೆ ಟ್ರೀಟ್ಮೆಂಟ್ ಕೊಡ್ಸೋಕೆ. ಆಂಡ್ರಿಯಾ ಮೊದ್ಲೇ ಹೇಳ್ದಂಗೆ ಡಾಕ್ಟರ್, ಅದಕ್ಕೆ ಗಾಯಕ್ಕೆ ಒಲಿಗೆ ಹಾಕ್ತಾ ಇದ್ದಾಳೆ. ಮಾಲ್ಕಮ್ ಮತ್ತೆ ಕ್ವಿನ್ ಇಬ್ರು ಆ ಜೆನಿಫರ್ ನ ಕರ್ಕೊಂಡ್ ಬರೋಣ, ಬಚ್ಚಿಡ್ಕೊಂಡಿರೋ ಅವಳ ಕಡೆಯವರು ಹೊರಗೆ ಬರ್ಲಿಲ್ಲ ಅಂದ್ರೆ ಅವಳನ್ನ ಸಾಯಿಸೋಣ ಅಂತ ಮಾತಾಡ್ಕೊಂತಿರೋದನ್ನ ಕೇಳಿಸ್ಕೊಂಡ ಥಾಮಸ್ಗೆ ಟೆನ್ಷನ್ ಶುರು ಆಯ್ತು. ನಂತರ ಆಂಡ್ರಿಯಾ ಇವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾಳೆ. ಹಿಂದೆನೆ ರಾತ್ರಿ ಮಾಲ್ಕಮ್ ಜೆನಿಫರ್ ನ ಕರ್ಕೊಂಡ್ ಬಂದು ಇವಳನ್ನ ಕರ್ಕೊಂಡ್ ಹೋಗೋಕೆ ಬಂದು ಈಗ ಬಚ್ಚಿಡ್ಕೊಂಡಿರೋರು ಯಾರೇ ಆಗಿದ್ರು ಆ ವ್ಯಕ್ತಿ ಹೊರಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ಮತ್ತೆ ಇವಳನ್ನ ಇಬ್ಬರನ್ನ ಕೂಡ ಹೀದನ್ ಸ್ಟ್ಯಾಂಡ್ ಅಲ್ಲಿ ಮಲಗಿಸ್ತೀವಿ ಅಂತ ಜೋರಾಗಿ ಅನೌನ್ಸ್ ಮಾಡ್ತಿದ್ದಾನೆ. ಹೀದನ್ ಸ್ಟ್ಯಾಂಡ್ ಅಂದ್ರೆ ಸ್ನೇಹಿತರೆ ತಲೆಗೆನೆ ಡ್ರಿಲ್ ಮಾಡಿ ಸಾಯಿಸೋವಂತ ಒಂದು ಎಕ್ವಿಪ್ಮೆಂಟ್. ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಮುಂದೆ ಒಬ್ಬರಿಗೆ ಶಿಕ್ಷೆ ಆಗುತ್ತೆ ಆಗ ತೋರಿಸ್ತಾರೆ. ಮಾಲ್ಕಮ್ ಹೇಳಿದನ್ನ ಕೇಳಿಸ್ಕೊಂಡು ಎಲ್ಲಿ ತನ್ನ ತಂಗಿಗೆ ಏನಾದ್ರೂ ಮಾಡ್ಬಿಡ್ತಾರೋ ಅಂತ ಹೆದರ್ಕೊಂಡು ಏನು ಮಾಡೋಕಾಗದೆ ರೂಮ್ ಅಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ ಥಾಮಸ್. ಮುಂದಿನ ದಿನ ಹೇಗೋ ಜೆನಿಫರ್ಗೆ ಏನು ಮಾಡಿಲ್ಲ, ಆದ್ರೆ ಚೈನ್ ಹಾಕೊಂಡು ರೋಡ್ ನ ಮಧ್ಯದಲ್ಲಿ ಕೂರಿಸ್ಕೊಂಡಿದ್ದಾರೆ. ಮಕ್ಕಳು ಇವಳಿಗೆ ಕಡ್ಡಿಯಿಂದ ತಿವ್ಯೋದು ಹೊಡೆಯೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಫಯೋನ್ ಆಂಡ್ರಿಯಾ ಹೇಳ್ದಂಗೆ ಇವಳು ಪ್ರೆಗ್ನೆಂಟ್ ಆಗಿದ್ದಾಳ ಇಲ್ವಾ ಅಂತ ಬಾತ್ರೂಮ್ ಅಲ್ಲಿ ಚೆಕ್ ಮಾಡ್ಕೊಂತಿದ್ರೆ ಇವ್ರ ಅಪ್ಪ ಕ್ವಿನ್ನೆ ಇಣುಕಿ ನೋಡ್ತಾ ಇದ್ದಾನೆ. ಮತ್ತೆ ಮಾಲ್ಕಮ್ ಇವತ್ತು ಒಂದು ಹಬ್ಬ ಮಾಡೋಕೆ ಎಲ್ಲರಿಗೂ ಹೇಳಿದ್ದಾನೆ. ಯಾಕಂದ್ರೆ ಹಬ್ಬದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾಗ ಎಲ್ಲರ ಮನೆಗಳನ್ನ ಸರ್ಚ್ ಮಾಡಿ ಜೆನಿಫರ್ ಕಡೆಯವರು ತಂದಿರೋ ಹಣವನ್ನ ಹುಡ್ಕೋಕೆ. ಮಾಲ್ಕಮ್ ನ ಮಗಳು ಆಂಡ್ರಿಯಾ ಜೆನಿಫರ್ಗೆ ಇವರು ಕೊಡ್ತಾ ಇರೋ ಟಾರ್ಚರ್ ನೋಡೋಕಾಗ್ದೆ ಅವಳಿಗೆ ತೊಂದರೆ ಕೊಡ್ತಿದ್ದ ಮಕ್ಕಳಿಗೆ ಬೈದು ಕಳಿಸಿ ತಿನ್ನೋಕೆ ಊಟ ನೀರು ಎಲ್ಲ ಕೊಡ್ತಾಳೆ. ಇವತ್ತು ರಾತ್ರಿ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾಗ ಆಂಡ್ರಿಯಾ ಥಾಮಸ್ ನ ಡ್ಯಾನ್ಸ್ ಮಾಡೋಕೆ ಕರೀತಾ ಇದ್ದಾಳೆ. ಆದ್ರೆ ಅವನು ಇವತ್ತೇ ಸುರಂಗದಲ್ಲಿ ಏನಿದೆ ಅಂತ ನೋಡೋಕೆ ಹೊರಟಿದ್ದಾನೆ. ಅದಕ್ಕೆ ಮಾಲ್ಕಮ್ ನ ಮನೆ ಕೆಳಗೆ ಸುರಂಗ ಹೋಗೋ ದಾರಿ ಇದೆಯಲ್ಲ ಅಲ್ಲಿಗೆ ಬಂದು ಜೆರೆಮಿನ ಸಹಾಯದಿಂದ ಗೋಡೆ ಹೊಡೆದು ಒಳಗೆ ಹೋಗ್ತಾನೆ ಥಾಮಸ್. ಅದೇ ಕಡೆ ಎಲ್ಲರ ಮನೆ ಒಳಗೆ ನುಗ್ಗಿ ಕ್ವಿನ್ ಮತ್ತೆ ಮಾಲ್ಕಮ್ ಇಬ್ರು ಜೆನಿಫರ್ ಕಡೆಯವರು ಯಾರು ಹಣ ಯಾರು ತಂದಿದ್ದಾರೆ ಅಂತ ಸರ್ಚ್ ಮಾಡ್ತಾ ಥಾಮಸ್ ನ ರೂಮ್ ಗೆ ಬಂದ್ರೆ ಇಲ್ಲಿ ಥಾಮಸ್ ಬಿಡಿಸಿರೋ ಮ್ಯಾಪ್ ನ ನೋಡಿದಾಗ ಗೊತ್ತಾಗುತ್ತೆ ಇವನೇ ಜೆನಿಫರ್ ಕಡೆಯವನು ಅಂತ. ಅದು ಅಲ್ಲದೆ ಮಾಲ್ಕಮ್ ನ ಮನೆಯನ್ನ ಮಾರ್ಕ್ ಮಾಡಿರೋದು ನೋಡಿ ತಕ್ಷಣ ಹೊರಗೆ ಇರೋ ಫ್ರಾಂಕ್ಗೆ ತನ್ನ ಮನೆ ಹತ್ರ ಹೋಗೋಕೆ ಹೇಳ್ತಾನೆ ಮಾಲ್ಕಮ್. ಫ್ರಾಂಕ್ ಮನೆ ಕೆಳಗೆ ಇರೋ ತನ್ನ ಮಗ ಜೆರೆಮಿಯನ್ನ ಹೊರಗೆ ಎಳೆದು ನೀನೇನ್ ಮಾಡ್ತಿದ್ಯಾ ಇಲ್ಲಿ, ಮೊದ್ಲು ಓಡ್ ಹೋಗು ಅಂತ ಕಳಿಸ್ತಾನೆ. ಆಮೇಲೆ ಕ್ವಿನ್ ಮತ್ತೆ ಮಾಲ್ಕಮ್ ಬಂದಾಗ ಥಾಮಸ್ ಸುರಂಗದ ಒಳಗೆ ಹೋದ ಅಂತ ಹೇಳ್ತಾನೆ ಫ್ರಾಂಕ್. ಮಾಲ್ಕಮ್ ಫ್ರಾಂಕ್ಗೆ ರೈಫಲ್ ತಗೊಂಡು ಸುರಂಗದ ಒಳಗೆ ಹೋಗೋಕೆ ಹೇಳಿ ಕ್ವಿನ್ಗೆ ನೀನು ಇಲ್ಲೇ ಇರು, ನಾನು ಶೆಡ್ ಹತ್ರ ಹೋಗ್ತೀನಿ ಅಂತ ಕಾಡಿನ ಒಳಗೆ ಇರೋ ಆ ಶೆಡ್ ಹತ್ರ ಬರ್ತಾನೆ. ಸುರಂಗದಿಂದ ಹೊರಗೆ ಬರೋಕೆ ಇದೊಂದೇ ಡೋರ್ ಇರೋದು, ಹಾಗಾಗಿ ಇದೇ ಡೋರ್ ಹತ್ರ ಗನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಥಾಮಸ್ ಇಲ್ಲಿಗೆ ಬರ್ತಿದ್ದಂಗೆ ಶೂಟ್ ಮಾಡೋಕೆ. ಥಾಮಸ್ ಇನ್ನೇನು ಎಲ್ಲಾ ಕಡೆಯಿಂದ ಲಾಕ್ ಆಗಿದ್ದಾನೆ, ಎಲ್ಲಿಂದನೂ ಹೊರಗೆ ಬರೋಕಾಗಲ್ಲ ಅಂತ ನಾವು ಅನ್ಕೊಂಡಿದ್ದಾಗ್ಲೇ ಥಾಮಸ್ ಶೆಡ್ ನ ಹತ್ರ ಆಲ್ರೆಡಿ ಬಂದಿದ್ದಾನೆ. ಹೇಗೋ ಇವನ ಪುಣ್ಯಕ್ಕೆ ಮಾಲ್ಕಮ್ ನ ಕುದುರೆ ಸರಿಯಾದ ಸಮಯಕ್ಕೆ ಶಬ್ದ ಮಾಡಿದ್ರಿಂದ ಹೊರಗೆ ಯಾರೋ ಇದ್ದಾರೆ ಅಂತ ಥಾಮಸ್ ವಾಪಸ್ ಹೊರಡ್ತಾನೆ. ಈ ಕಡೆಯಿಂದ ಫ್ರಾಂಕ್ ಬರ್ತಾ ಇದ್ದಾನೆ. ಟೆನ್ಷನ್ ಅಲ್ಲೂ ತಲೆ ಓಡಿಸಿ ಥಾಮಸ್ ಇಲ್ಲೇ ಸುರಂಗದಲ್ಲಿ ಇನ್ನೊಂದು ಮಿನಿ ಸುರಂಗ ಇದೆ, ರಕ್ತ ದೇವತೆ ಹತ್ರ ಹೋಗೋಕೆ ಅಂತ ಇರೋ ಜಾಗ ಇದು. ರಕ್ತ ಮತ್ತೆ ಮಾಂಸದ ತುಂಡುಗಳೆಲ್ಲ ಇಲ್ಲಿ ನದಿಯ ರೀತಿ ಹರಿತಾ ಇದೆ. ತುಂಬಾನೇ ಪ್ರಾಣಿಗಳನ್ನ ಬಲಿ ಕೊಟ್ಟು ಅವುಗಳ ರಕ್ತ ಕೂಡ ಇಲ್ಲಿ ಹರಿಸ್ತಾ ಇದ್ದಾರೆ. ಈ ರಕ್ತ ಎಲ್ಲ ಈ ಸುರಂಗದ ಮುಖಾಂತರ ಹೋಗಿ ಒಂದು ಜಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಥಾಮಸ್ ಈ ಸಣ್ಣ ಜಾಗದಲ್ಲಿ ಉಸಿರಾಡೋಕಾಗದೆ ತೆಳ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಇವನಿಗೆ ಪದೇ ಪದೇ ಕಾಣಿಸ್ಕೊಂತಿದ್ದ ಆ ಅಜ್ಜಿ ಇಲ್ಲಿಗೂ ಬರ್ತಾರೆ. ಅಜ್ಜಿ ಇಲ್ಲಿ ನನಗೇನೆ ಜಾಗ ಇಲ್ಲ, ನೀವು ಬೇರೆ ಯಾಕೆ ಬಂದ್ರಿ ಅಂತ ಗಾಬರಿಯಾಗಿ ಇವನು ಹಾಗೆ ಮುಂದೆ ಹೋದಾಗ ಇನ್ನೊಂದು ಗುಹೆ ಒಳಗೆ ಬರ್ತಾನೆ. ಈ ಗುಹೆಯ ಗೋಡೆ ಮೇಲೆ ದೇವತೆಯ ಪೇಂಟಿಂಗ್ಸ್ ಎಲ್ಲ ಮಾಡಿದರೆ, ಮೋಸ್ಟ್ಲಿ ಈ ಕಲ್ಟ್ ಅವರ ಯಾರೋ ಮಾಡಿರ್ಬೋದು. ದೇವತೆಯನ್ನ ಕಟ್ ಹಾಕಿರೋ ಹಾಗೂ ಕೂಡ ಡ್ರಾಯಿಂಗ್ ಮಾಡಿದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ದೇವತೆಯನ್ನ ಆರಾಧಿಸ್ತಾ ಇರೋ ಹಾಗೆ ನಾಟಕ ಮಾಡ್ಕೊಂಡು ಮಾಲ್ಕಮ್, ಕ್ವಿನ್ ಮತ್ತೆ ಫ್ರಾಂಕ್ ಆ ನಿಜವಾದ ದೇವತೆಯನ್ನ ಬಂಧಿಸಿ ಇಟ್ಟಿದ್ದಾರೆ. ಎಲ್ಲಿ ಅಂದ್ರೆ ಕಾಡಿನಲ್ಲಿ ಇರೋ ಆ ಶೆಡ್ ಅಲ್ಲಿ. ಈ ಶೆಡ್ ನ ಒಳಗೆ ಪೂರ್ತಿ ಗಿಡ ಮರ ಬಳ್ಳಿಗಳೆಲ್ಲ ಬೆಳ್ಕೊಂಡಿದೆ. ಆ ಬಂದಿಯಾಗಿರೋ ದೇವತೆ ಕೂಡ ಇಲ್ಲೇ ಇದ್ದಾಳೆ. ಇಲ್ಲಿ ದೇವತೆಯನ್ನ ಕಟ್ಟಾಕಿದ್ರೆ ಅವಾಗವಾಗ ಥಾಮಸ್ಗೆ ಹೇಗೆ ಕಾಣಿಸ್ಕೊಂತಿದ್ದಾಳೆ ಅಂತ ನಿಮಗೆ ಡೌಟ್ ಬಂದಿರಬಹುದು ಸ್ನೇಹಿತರೆ. ಇವಳು ಸಾಧಾರಣವಾದ ಮಹಿಳೆ ಅಲ್ಲ, ದೇವತೆ ಆಗಿರೋದ್ರಿಂದ ಇನ್ನೊಂದು ರೂಪದಲ್ಲಿ ಥಾಮಸ್ಗೆ ಕಾಣಿಸ್ಕೊಂತಾ ಇರ್ತಾಳೆ. ಆದ್ರೆ ಇವಳನ್ನ ಇಲ್ಲಿ ಬಂಧಿಸಿರೋದ್ರಿಂದ ಫೈಟ್ ಮಾಡೋಷ್ಟು ಶಕ್ತಿ ಇಲ್ಲ, ಶಾಂತವಾಗಿರೋ ದೇವಿ. ಈ ದೇವತೆಗೆ ಮಾಲ್ಕಮ್ ರಕ್ತವನ್ನ ಕೊಡಿಸಿದಾಗ ಸುತ್ತಮುತ್ತ ಇರೋ ಗಿಡ ಬಳ್ಳಿಗಳೆಲ್ಲ ಹಸಿರು ಬಣ್ಣಕ್ಕೆ ತಿರುಗಿ ಹೂಗಳೆಲ್ಲ ಅಳ್ಕೊಂತಾ ಇದ್ದಾವೆ.
ಇರ್ತವೆ. ಮಾಲ್ಕಮ್ ಹೇಳ್ತಾನೆ, ನೀನು ಥಾಮಸ್ಗೆ ಯಾಕೆ ಕಾಣಿಸ್ಕೊಂತಾ ಇದ್ಯಾ? ನಿನ್ನ ಪೂಜಿಸೋದು ನಾವು, ನೀನು ನಮ್ಮ ಬೆಳೆಗಳನ್ನ ಕಾಪಾಡ್ಲಿಲ್ಲ ಅಂದ್ರೆ ನಿನಗೆ ರಕ್ತ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ದೇವತೆ ಹತ್ರನೇ ಗ್ರೈಂಡರ್ ಅನ್ನೋ ಕ್ರಿಯೇಚರ್ ಕೂಡ ಇದೆ. ದೇಹ ಎಲ್ಲ ಮನುಷ್ಯನ ರೀತಿ, ಆದ್ರೆ ಮುಖಕ್ಕೆ ಮರದ ಬೇರುಗಳೆಲ್ಲ ಸುತ್ಕೊಂಡಿರೋ ಹಾಗಿದೆ. ಇವನಿಗೆ ಕಣ್ಣು ಎಲ್ಲಿಂದ ಕಾಣಿಸುತ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಇವನೇ ದೇವತೆಗೆ ರಕ್ತ ಕೊಡ್ಸೋದು. ಮತ್ತೆ ಈ ಗ್ರೈಂಡರ್ ಈಗ ಒಂದು ಚೀಲದಲ್ಲಿ ಜೆನಿಫರ್ ನ ಹಾಕೊಂಡ್ ಬಂದು ನೇತಾಕ್ತಿದ್ದಾನೆ. ನೆಕ್ಸ್ಟ್ ಇವಳನ್ನ ಸಾಯಿಸಿ ರಕ್ತವನ್ನ ದೇವತೆಗೆ ಕುಡ್ಸೋಕೆ. ಮುಂದಿನ ದಿನ ಗುಹೆಯಲ್ಲೇ ಮಲಗಿದ್ದ ಥಾಮಸ್ ಹತ್ರ ಆಂಡ್ರಿಯಾ ಬಂದು ಹಾಕೊಳ್ಳೋಕೆ ಬೇರೆ ಬಟ್ಟೆ ಕೊಡ್ತಾಳೆ. ಇವನು ಶರ್ಟ್ ತೆಗೆದಾಗ ಬೆನ್ನಿನ ಮೇಲೆ ತುಂಬಾನೇ ಗಾಯಗಳು ಮತ್ತೆ ಕ್ರಾಸ್ ನ ಮಾರ್ಕ್ ಇರೋದನ್ನ ನೋಡಿ ಏನಾಗಿತ್ತು ಅಂತ ಕೇಳಿದಾಗ ದೇವರ ಮೇಲೆ ಹೇಗೆ ನಂಬಿಕೆ ಕಳ್ಕೊಂಡ ಅನ್ನೋದು ಗೊತ್ತಾಗುತ್ತೆ. ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಮೊದಲೇ ಹೇಳ್ದಂಗೆ ಥಾಮಸ್ ಕ್ರಿಶ್ಚಿಯನ್ ಮಿಷನರಿ ಆಗಿದ್ದಾಗ ಧರ್ಮದ ಪ್ರಚಾರಕ್ಕೆ ಚೈನಾಗೆ ಹೋಗಿರ್ತಾನೆ. ಆ ಸಮಯದಲ್ಲಿ ಚೈನಾದಲ್ಲಿ ಬಾಕ್ಸರ್ ರೆಬಿಲಿಯನ್ ನಡೀತಾ ಇತ್ತು. ಅಂದ್ರೆ ಫಾರಿನರ್ಸ್ ನ ಚೈನಾ ಇಂದ ಹೊರಗೆ ಹಾಕೋದು ಮತ್ತೆ ಕ್ರಿಶ್ಚಿಯನ್ ಧರ್ಮವನ್ನ ಪ್ರಮೋಟ್ ಮಾಡೋಕೆ ಬಂದವ್ರನ್ನೆಲ್ಲ ಕೊಲ್ಲೋಕೆ ಶುರು ಮಾಡಿದ್ರು. ಚೈನೀಸ್ ಕೈಗೆ ಥಾಮಸ್ ಕೂಡ ಸಿಗಾಕೊಂಡಾಗ ಇವನಿಗೆ ಎಲ್ಲರೂ ಸೇರಿ ಚೆನ್ನಾಗಿ ಹೊಡೆದಿರ್ತಾರೆ. ಮತ್ತೆ ಬೆನ್ನಿಗೆ ಕಾದಿರೋ ಕಬ್ಬಿಣದ ಕ್ರಾಸ್ ಇಟ್ಟು ಬರೆ ಎಳ್ದಿರ್ತಾರೆ. ಥಾಮಸ್ ತುಂಬಾನೇ ಪ್ರೇ ಮಾಡ್ತಾನೆ. ದೇವರನ್ನ ಕಾಪಾಡು ಅಂತ ಕರೆದ್ರು ಏನು ಮಾಡ್ಲಿಲ್ಲ ಅಂತ ಬೇಜಾರಾಗಿ ದೇವರ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡಿದ್ದಾನೆ. ಸೊ ಈಗ ಆಂಡ್ರಿಯಾ ಥಾಮಸ್ ನ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಇರೋ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಸುತ್ತ ಇರೋ ಬೆಳೆಗಳೆಲ್ಲ ಒಣಗೋಗಿರೋದನ್ನ ನೋಡಿ ಥಾಮಸ್ ಏನಾಯ್ತು ಅಂದಾಗ, ನಮ್ಮ ದೇವತೆ ಈ ವಿಷ ತುಂಬಿರೋ ಮಣ್ಣಲ್ಲೂ ಬೆಳೆಗಳನ್ನ ಬೆಳೆಯೋಕೆ ಸಹಾಯ ಮಾಡಿದ್ರು, ಆದ್ರೆ ಈಗ ಅವಳ ಶಕ್ತಿ ಕಡಿಮೆ ಆಗಿದೆ ಅನ್ಸುತ್ತೆ, ಅದಕ್ಕೆ ಬೆಳೆಗಳೆಲ್ಲ ನಾಶ ಆಗ್ತಿದೆ. ಬೇಕಿದ್ರೆ ನೋಡುವಂತ ಮಣ್ಣಿಗೆ ಯಾವ್ದೋ ಕೆಮಿಕಲ್ ನ ಮಿಕ್ಸ್ ಮಾಡಿ ತೋರಿಸ್ತಾಳೆ. ಇಂಥ ಮಣ್ಣಲ್ಲಿ ಗಿಡ ಮರ ಬೆಳೆಯೋದೇ ಕಷ್ಟ, ಅಂತದ್ರಲ್ಲಿ ಬೆಳೆಗಳು ಬೆಳೀತಾ ಇದ್ವು ಅಂದಾಗ ಏನಕ್ಕೋ ನಿಮ್ ದೇವರಿಗೆ ಕೋಪ ಬಂದಿರ್ಬೋದು ಅಂತ ಹೇಳ್ತಾನೆ ಥಾಮಸ್. ಇನ್ನೊಂದ್ ಕಡೆ ಫಯೋನ್ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಜೆರೆಮಿಗೆ ಹೇಳ್ತಾ ಇದ್ದಾಳೆ. ಆದ್ರೆ ಆಗ್ಲೇ ಫ್ರಾಂಕ್ ಈ ದ್ವೀಪದ ಸವಾಸನೆ ಬೇಡ ಅಂತ ತನ್ನ ಮಗ ಜೆರೆಮಿನ ಕರ್ಕೊಂಡು ಇಲ್ಲಿಂದ ಸಿಟಿಗೆ ಹೊರಟಿದ್ದಾನೆ. ಜೆರೆಮಿ ತನ್ನ ಜೊತೆ ಫಯೋನ್ ನ ಕೂಡ ಕರ್ಕೊಂಡು ಹೋಗೋಕೆ ನಿರ್ಧಾರ ಏನೋ ಮಾಡಿದ್ದಾನೆ. ಆದ್ರೆ ನನಗೆ ಅರ್ಥ ಆಗ್ತಿಲ್ಲ, ಥಾಮಸ್ ನ ತಲೆ ತಿಂದು ಹಳ್ಳಿಯಲ್ಲಿ ತನಿಗೆ ಮತ್ತೆ ಫಯೋನ್ಗೋಸ್ಕರ ಮನೆ ಕಟ್ಸ್ಕೊಂಡು ಈಗ ಸಿಟಿಗೆ ಹೊರಟಿದ್ದಾನೆ. ಏನ್ ತಲೆನೋ ಏನೋ. ನಾನು ಮತ್ತೆ ವಾಪಸ್ ಬರ್ತೀನಿ, ನೀನು ರೆಡಿ ಆಗಿರುವಂತ ಜೆರೆಮಿ ಇವಳಿಗೆ ಹೇಳಿ ಹೊರಗೆ ಹೋಗೋದನ್ನ ಕ್ವಿನ್ ನೋಡ್ಬಿಡ್ತಾನೆ. ಕೋಪದಲ್ಲಿ ಕ್ವಿನ್ ಏನ್ ನಡೀತಿದೆ ಹೇಳು, ಅವನ ಮಗು ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಲ್ವಾ ಅಂತ ಚೆನ್ನಾಗಿ ಹೊಡಿತಾ ಇದ್ದಾನೆ. ಆ ಮಗು ನಿನ್ನನ್ನೇ ಕೊಲ್ಲುತ್ತೆ, ಅದು ಕೈ ಕಾಲೆಲ್ಲ ಟ್ವಿಸ್ಟ್ ಆಗಿ ಹೇಗ್ ಬೇಕೋ ಹಾಗೆ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದಾನೆ ಕ್ವಿನ್. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ದ್ವೀಪ ಸರಿ ಇಲ್ಲ, ಮಣ್ಣಲ್ಲೇ ವಿಷ ಇದೆ. ಇದೇ ಮಣ್ಣಲ್ಲಿ ಬೆಳೆದಿರೋ ಬೆಳೆಗಳನ್ನ ತಿಂದು ದೇಹದಲ್ಲಿ ಏನೋ ಬದಲಾವಣೆಗಳಾಗಿರೋ ಹಾಗೆ ಕಾಣಿಸುತ್ತೆ. ಅದಕ್ಕೆ ಮಕ್ಕಳು ಸರಿಯಾಗಿ ಹುಟ್ಟಲ್ಲ. ಪ್ರಾಣಿಗಳು ಅಷ್ಟೇ, ನೀವು ಗಮನಿಸಿರ್ಬೋದು ಸ್ನೇಹಿತರೆ. ಈ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲೂ ಜಾಸ್ತಿ ಕಾಣಿಸಲ್ಲ. ಮೋಸ್ಟ್ಲಿ ಅವುಗಳು ಬ್ರೀಡ್ ಮಾಡುವಂತ ವಾತಾವರಣ ಇಲ್ಲಿ ಇಲ್ಲ ಅನ್ಸುತ್ತೆ. ಫ್ರಾಂಕ್, ವಿನ್ ಮತ್ತೆ ಮಾಲ್ಕಮ್ ನ ಹೆಂಡತಿಯರು ಕೂಡ ಬದುಕಿಲ್ಲ. ಯಾಕೆಂದ್ರೆ ಮಗುವಿಗೆ ಜನ್ಮ ನೀಡಬೇಕಾದ್ರೆ ಸಾವನ್ನಪ್ಪಿದ್ದಾರೆ. ಅಂದ್ರೆ ಮಗು ಹುಟ್ಟಬೇಕಾದ್ರೆ ತಾಯಿ ಇಲ್ಲ ಮಗು ಇಬ್ಬರಲ್ಲಿ ಒಬ್ರು ಸಾಯ್ತಾರೆ. ಈ ಕಡೆ ಫ್ರಾಂಕ್ ಲಗೇಜ್ ಎಲ್ಲ ಬೋಟ್ಗೆ ತುಂಬಿಕೊಂಡು ಹೊರಟಿದ್ದಾನೆ. ಮಾಲ್ಕಮ್ ಏನೇ ಹೇಳಿದ್ರು ಕೇಳ್ತಿಲ್ಲ. ಕ್ವಿನ್ ಮಗಳಿಗೆ ಹೊಡೆಯೋದಷ್ಟೇ ಅಲ್ಲ, ಈಗ ಇವನೇ ಹೊಟ್ಟೆಗೆ ಚಾಕು ಹಾಕೋಕೆ ಹೊರಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿಗೆ ಜೆರೆಮಿ ಬಂದಾಗ ಆಲ್ರೆಡಿ ಫಯೋನ್ ನ ದೇಹದ ತುಂಬಾ ಎಲ್ಲ ಚಾಕು ಹಾಕಿ ಇವಳನ್ನ ಸಾಯಿಸೇ ಬಿಟ್ಟಿದ್ದಾನೆ ಕ್ವಿನ್. ಜೆರೆಮಿ ಕೋಪದಲ್ಲಿ ಕ್ವಿನ್ ಗೆ ಹೊಡೆಯೋಕೆ ಶುರು ಮಾಡಿ ಚಾಕುಯಿಂದ ಇವನನ್ನ ಕೊಲ್ಲೋಕೆ ನೋಡ್ತಾನೆ. ಆದ್ರೆ ಕತ್ತನ್ನ ಸ್ವಲ್ಪ ಕುಯ್ತಿದ್ದಂಗೆ ಕ್ವಿನ್ ಹೊರಗೆ ಕಿರ್ಚಾಡ್ಕೊಂಡ್ ಬಂದು ಜೆರೆಮಿ ನನ್ನ ಮಗಳನ್ನ ಸಾಯಿಸ್ಬಿಟ್ಟ, ನನ್ನ ಕತ್ತಿಗೂ ಕೂಡ ಚಾಕು ಹಾಕ್ದ ಅಂತ ಹೇಳ್ತಾ ಇದ್ದಾನೆ. ಇದನ್ನ ನೋಡಿ ಜೆರೆಮಿ ಗಾರ್ಡ್ಸ್ ಎಲ್ಲ ಜೆರೆಮಿನ ಓಡಿಸ್ಕೊಂಡು ಹೋಗ್ತಾರೆ. ಜೆರೆಮಿ ಥಾಮಸ್ ಮತ್ತೆ ಆಂಡ್ರಿಯಾ ಹತ್ರ ಬಂದು ನಡೆದ ವಿಷಯ ಎಲ್ಲ ಹೇಳ್ತಾನೆ. ಆದ್ರೆ ಗಾರ್ಡ್ಸ್ ಇವನನ್ನ ಎತ್ತಾಕೊಂಡ್ ಬಂದು ಹೀದನ್ ಸ್ಟ್ಯಾಂಡ್ ಮುಂದೆ ಟೇಬಲ್ ಮೇಲೆ ಮಲಗಿಸ್ತಾರೆ. ಆಗ್ಲೇ ಕ್ವಿನ್ ಸ್ವಯಂ ಘೋಷಿತ ಲೀಡರ್ ಆಗಿದ್ದಾನೆ. ಇವನೇ ಜೆರೆಮಿನ ಕೊಲ್ಲೋಕೆ ಆರ್ಡರ್ಸ್ ಕೊಡ್ತಾನೆ. ಆಂಡ್ರಿಯಾ ಮತ್ತೆ ಥಾಮಸ್ ಇವನನ್ನ ತಡೆಯೋಕೆ ಬಂದಾಗ ಗಾರ್ಡ್ಸ್ ಇವರನ್ನ ಹಿಡ್ಕೊಂತಾರೆ. ನಂತರ ಯಾರು ಏನೇ ಹೇಳಿದ್ರು ಕೇಳ್ದಂಗೆ ಹೀದನ್ ಸ್ಟ್ಯಾಂಡ್ ಅಲ್ಲಿ ಶಾರ್ಪ್ ಆಗಿರೋ ಡ್ರಿಲ್ ಮಷೀನ್ ತರ ಟೂಲ್ ಇದೆ. ಇದರಿಂದ ತಲೆಯನ್ನೇ ಡ್ರಿಲ್ ಮಾಡಿ ಜೆರೆಮಿನ ಸಾಯಿಸ್ಬಿಡ್ತಾನೆ. ಫ್ರಾಂಕ್ ತಕ್ಷಣ ಓಡ್ ಬಂದು ತಮ್ಮ ಮಗ ಸಾವನ್ನಪ್ಪಿರೋದನ್ನ ನೋಡಿ ತುಂಬಾನೇ ಅಳ್ತಾ ಇದ್ದಾನೆ. ಮಾಲ್ಕಮ್ ಕೂಡ ಕ್ವಿನ್ ಗೆ ಬೈತಾನೆ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ. ನಾನೇ ಲೀಡರ್ ಆಗಿದ್ದೀನಿ, ನೀನು ತುಂಬಾನೇ ವೀಕು. ಈ ಥಾಮಸ್ ನಮಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾನೆ, ನಮ್ಮನ್ನೆಲ್ಲ ನಾಶ ಮಾಡೋಕೆ ಬಂದಿದ್ದಾನೆ. ಇವನನ್ನ ಸಾಯಿಸಿ ನಿನ್ನನ್ನ ನೀನು ಪ್ರೂವ್ ಮಾಡ್ಕೋ ಅಂತ ಹೇಳ್ತಾನೆ ಕ್ವಿನ್. ಅಲ್ಲ, ಜೆನಿಫರ್ ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋರು ಇವರು. ದೇವತೆಯನ್ನ ಬಂಧಿಸಿ ಇಟ್ಟು ಅವಳ ಕೋಪಕ್ಕೆ ಗುರಿಯಾಗಿರೋದು ಕೂಡ ಇವರೇ. ಆದ್ರೆ ದ್ರೋಹಿ ಅಂತಿರೋದು ಥಾಮಸ್ ಅನ್ನ ಮಾಲ್ಕಮ್ ಕೊಲ್ಲೋಕೆ ಹೋದಾಗ ಆಂಡ್ರಿಯಾ, ನಾನೇ ಹೆದರ್ಕೊಳ್ಳೋ ಅಂತ ತಂದೆ ನೀವು ಆಗ್ಬೇಡಿ ಅಂತ ಹೇಳ್ಬೇಕಾದ್ರೆ ಯಾರೋ ಶೂಟ್ ಮಾಡ್ತಿರೋ ಶಬ್ದ ಕೇಳಿಸುತ್ತೆ. ಯಾರು ಅಂದ್ರೆ ಫ್ರಾಂಕ್. ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ ದೇವತೆಯನ್ನ ಸಾಯಿಸ್ತೀನಿ ಅಂತ ರೈಫಲ್ ಹಿಡ್ಕೊಂಡು ಕಾಡಿಗೆ ಓಡ್ತಾನೆ. ತನ್ನನ್ನ ಹಿಡ್ಕೊಂಡಿರೋ ಗಾರ್ಡ್ಸ್ ಗೆ ಥಾಮಸ್ ಹೊಡೆದು ಇವನು ಕೂಡ ಹಿಂದೆನೆ ಹೋಗ್ತಾನೆ. ಶೆಡ್ ಗೆ ಹೋಗಿ ಫ್ರಾಂಕ್ ದೇವತೆಗೆ ಶೂಟ್ ಮಾಡೇ ಬಿಟ್ಟ ಅನ್ಕೊಳ್ಳೋ ಅಷ್ಟರಲ್ಲಿ ಗ್ರೈಂಡರ್ ರೈಫಲ್ ಕಿತ್ಕೊಂಡು ಫ್ರಾಂಕ್ ಗೆನೆ ಶೂಟ್ ಮಾಡ್ತಾನೆ. ಫ್ರಾಂಕ್ ತಟ್ಟಾಡ್ಕೊಂಡು ಹೊರಗೆ ಬಂದು ಎಲ್ಲವನ್ನ ಸುಟ್ಟು ಹಾಕ್ಬಿಡು ಅಂತ ಥಾಮಸ್ ಗೆ ಹೇಳಿ ಸಾವನ್ನಪ್ತಾನೆ. ಹಿಂದೆನೆ ಇಲ್ಲಿಗೆ ಕ್ವಿನ್ ಮತ್ತೆ ಮಾಲ್ಕಮ್ ಬಂದಾಗ ಮಾಲ್ಕಮ್ ಗೆ ಕ್ವಿನ್ ಶೂಟ್ ಮಾಡ್ತಾನೆ. ಇದರಿಂದ ಮಾಲ್ಕಮ್ ಪ್ರಜ್ಞೆ ತಪ್ತಾನೆ. ಭುಜಕ್ಕೆ ಬುಲೆಟ್ ಬಿದ್ದಿರೋದ್ರಿಂದ ಸಾಯಲ್ಲ. ಇವರ ಕಿತ್ತಾಟದ ನಡುವೆ ಥಾಮಸ್
ಥಾಮಸ್ ಶೆಡ್ ಒಳಗೆ ಬಂದು ಇಲ್ಲೇ ಇದ್ದ ಜೆನಿಫರ್ ನ ಕಾಪಾಡಿ ಕರ್ಕೊಂಡು ಹೋಗೋ ಅಷ್ಟರಲ್ಲೇ ಗ್ರೈಂಡರ್ ಥಾಮಸ್ ನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಜೆನಿಫರ್ ಮತ್ತೆ ಮಾಲ್ಕಮ್ ನ ಮಗಳು ಆಂಡ್ರಿಯಾ ಇಬ್ಬರನ್ನ ಕೂಡ ಚೈನ್ ಹಾಕಿ ಬಂಧಿಸಿ ಎಳ್ಕೊಂಡು ಚರ್ಚ್ ಹತ್ರ ಹೋಗ್ತಾನೆ ಕ್ವಿನ್. ಗ್ರೈಂಡರ್ ಥಾಮಸ್ ನ ಕೈಗೆ ಹುಕ್ಕೆಲ್ಲ ಸಿಕ್ಸಿ ಗ್ರೈಂಡಿಂಗ್ ಮೆಷಿನ್ ನ ಒಳಗೆ ಇವನನ್ನ ಎಳ್ಕೊಂತಾ ಇದ್ದಾನೆ. ಬಾಡಿನ ಗ್ರೈಂಡ್ ಮಾಡಿ ದೇವತೆಗೆ ತಿನ್ಸೋಕೆ ಮೆಷಿನ್ ಹತ್ರ ಕೈ ಹೋಗ್ತಿದ್ದಂಗೆ 3 ಬೆರಳು ಕಟ್ ಆಗ್ಬಿಡುತ್ತೆ. ತಕ್ಷಣ ಥಾಮಸ್ ಬೇಗ ಹುಕ್ ನ ಕೈಯಿಂದ ಈಗ ಬಿಡಿಸ್ಕೊಂತವನೆ. ಅಲ್ಲ 3 ಬೆರಳು ಕಟ್ ಆಗೋ ತನಕ ಯಾಕೆ ಸುಮ್ನಿದ್ದ ಅಂತ ಮಿಷಿನ್ ಒಳಗೆ ಹೋದಾಗ ಏನಾದ್ರೂ ಕಟ್ ಆಗುತ್ತಾ ನೋಡೋಣ ಅಂತ ಟೆಸ್ಟ್ ಮಾಡ್ದಂಗಿತ್ತಿದ್ದು. ಇವನು ಹುಕ್ಕಿಂದ ಬಿಡಿಸ್ಕೊಂತ ಇರೋದನ್ನ ನೋಡಿ ಮತ್ತೆ ಗ್ರೈಂಡರ್ ಇವನನ್ನ ಹಿಡ್ಕೊಂಡು ಮಷಿನ್ ಒಳಗೆ ತಳ್ತಾ ಇದ್ದಾನೆ. ಇವನ ತಲೆ ಇನ್ನೇನು ಮೆಷಿನ್ ಒಳಗೆ ಹೋಯ್ತು ಅನ್ನೋ ಅಷ್ಟರಲ್ಲಿ ಹೇಗೋ ಈ ಬಾರಿ ತಲೆ ಕಟ್ಟಾಗುತ್ತೋ ಇಲ್ವೋ ಅಂತ ಚೆಕ್ ಮಾಡಲ್ಲ. ಮೊದ್ಲೇ ತನ್ನ ದೇಹಕ್ಕೆ ಹಾಕಿದ್ದ ಹುಕ್ಕನ್ನ ಗ್ರೈಂಡರ್ ನ ದೇಹಕ್ಕೆ ಹಾಕ್ಬಿಡ್ತಾನೆ. ಇದರಿಂದ ಗ್ರೈಂಡರ್ ಮಷಿನ್ ಒಳಗೆ ಹೋಗಿ ಸಾಯಲ್ಲ. ಹುಕ್ ಮುಖವನ್ನ ಜೋರಾಗಿ ಎಳೆದಿದ್ರಿಂದ ಕತ್ತು ಮುರಿದೋಗಿ ಸಾವನ್ನಪ್ತಾನೆ ಗ್ರೈಂಡರ್. ಈಗ ದೇವತೆ ಬಾ ಮಗು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಥಾಮಸ್ ನ ಹತ್ರ ಕರೆದು ತನ್ನ ಕೈಯನ್ನ ಇವನ ಮುಖದ ಮೇಲೆ ಇಟ್ಟಾಗ ಬೆರಳುಗಳಿಂದ ಬೇರುಗಳು ಇವನ ಬ್ರೈನ್ ಗೆ ಕನೆಕ್ಟ್ ಆಗ್ತಿದ್ದಂಗೆ ಕಲ್ಟೋರು ಇವಳಿಗೆ ಏನೆಲ್ಲ ಮಾಡಿದ್ರು ಅನ್ನೋದು ಥಾಮಸ್ಗೆ ಕಾಣಿಸುತ್ತೆ. ಮೊದಲನೇ ಬಾರಿ ದ್ವೀಪಕ್ಕೆ 3 ಜನ ಮಹಾನ್ ಭಾವರು ಕ್ವಿನ್, ಫ್ರಾಂಕ್ ಮತ್ತೆ ಮಾಲ್ಕಮ್ ಬಂದಾಗ ಈ ದೇವತೆಯನ್ನ ನೋಡಿರ್ತಾರೆ. ಇವಳಿಗೆ ಇರೋ ಶಕ್ತಿಯ ಬಗ್ಗೆ ಆಗ ಗೊತ್ತಿರಲ್ಲ. ಒಂದಿನ ದ್ವೀಪದಲ್ಲಿ ಓಡಾಡ್ಬೇಕಾದ್ರೆ ಆಗ್ಲೇ ಥಾಮಸ್ ಗುಹೆ ಒಳಗೆ ಬಂದಿದ್ನಲ್ಲ, ಅಲ್ಲಿಗೆ ಕ್ವಿನ್ ಹೋಗಿ ಗೋಡೆ ಮೇಲಿರೋ ಪೇಂಟಿಂಗ್ಸ್ ನೋಡಿರ್ತಾನೆ. ಅಂದ್ರೆ ಈ ಕಲ್ಟ್ ಅವರು ಮಾಡಿರೋ ಪೇಂಟಿಂಗ್ ಅಲ್ಲ, ಅದು ಮೊದ್ಲಿಂದಾನು ಇದೆ. ಆ ಪೇಂಟಿಂಗ್ ಅಲ್ಲಿ ಜನ ದೇವಿಯನ್ನ ಆರಾಧಿಸ್ತಾ ಇರೋ ಹಾಗೆ ದೇವಿಗೋಸ್ಕರ ಬಲಿ ಕೊಡ್ತಿರೋದನ್ನ ನೋಡಿ ಅಪಾರ್ಥ ಮಾಡ್ಕೊಂಡು ದೇವಿಯನ್ನ ಇಟ್ಕೊಂಡ್ ಬಂದು ಕಟಾಕಿ ಅವಳೇ ಬಂದು ರಕ್ತ ಕುಡಿಲಿ ಅಂತ ಕಾಯೋದ್ರ ಬದಲು ನಾವೇ ಕುಡ್ಸಿದ್ರೆ ಆಯ್ತಲ್ಲ ಅಂತ ದೇವಿಯನ್ನ ಬಂಧಿಸಿ ಹಿಂಸೆ ಕೊಟ್ಟು ರಕ್ತ ಕುಡ್ಸೋಕೆ ಶುರು ಮಾಡ್ತಾರೆ. ಅದಕ್ಕೆ ದೇವತೆಗೆ ಕೋಪ ಬಂದು ಬೆಳೆಗಳೆಲ್ಲ ನಾಶ ಆಗೋ ಹಾಗೆ ಮಾಡಿ ಪ್ರಾಣಿಗಳು ಬ್ರೀಡ್ ಮಾಡದೇ ಇರೋ ಹಾಗೆ ಮಾಡಿದಳೆ. ಇಷ್ಟನ್ನ ಥಾಮಸ್ಗೆ ತೋರಿಸಿ ತನ್ನ ಶಕ್ತಿಯನ್ನ ಇವನಿಗೆ ಟ್ರಾನ್ಸ್ಫರ್ ಮಾಡಿ ನನ್ನನ್ನ ಈ ನರಕದಿಂದ ಮುಕ್ತಿಗೊಳಿಸು ಅಂದಾಗ ಇಲ್ಲೇ ಇರೋ ಕ್ಯಾಂಡಲ್ ನ ದೇವತೆ ಮೇಲೆ ಬಿಸಾಕ್ತಾನೆ. ಇದರಿಂದ ದೇವತೆಗೆ ಬೆಂಕಿ ಹತ್ಕೊಂಡು ಬೆಂಕಿ ಹರಡೋಕೆ ಶುರು ಆಗಿ ಹಳ್ಳಿಯವರೆಗೂ ಬಂದಿದೆ. ಎಲ್ಲಾ ಮನೆಗಳಿಗೂ ಬೆಂಕಿ ಹತ್ಕೊಂಡಿದೆ. ಇದೇ ಸಮಯಕ್ಕೆ ಪ್ರಜ್ಞೆ ತಪ್ಪಿದ್ದ ಮಾಲ್ಕಮ್ಗೂ ಎಚ್ಚರಿಕೆ ಆಯ್ತು. ಹಳ್ಳಿಯ ಕಡೆ ಥಾಮಸ್ ಓಡೋಗ್ಬೇಕಾದ್ರೆ ಯಾರೋ ಗಾರ್ಡ್ಸ್ ನ ಕೂಡ ಸಾಯಿಸಿ ಮರಕ್ಕೆ ನೇತ್ ಹಾಕಿ ಹೋಗಿದ್ದಾರೆ. ದೇವಿಯ ಫಿಸಿಕಲ್ ದೇಹ ಏನೋ ನಾಶ ಆಗಿದೆ, ಆದ್ರೆ ಅವಳ ಇನ್ನೊಂದು ರೂಪ ಥಾಮಸ್ಗೆ ಕಾಣಿಸ್ತಿತ್ತಲ್ಲ, ಅದು ಆತ್ಮದ ರೀತಿ. ದೇವತೆಯನ್ನ ಮುಕ್ತಿಗೊಳಿಸ್ತಿದ್ದಂಗೆ ಈ ಇನ್ನೊಂದು ರೂಪದ ಶಕ್ತಿ ಜಾಸ್ತಿ ಆಗಿದೆ. ಇನ್ನೊಂದ್ ಕಡೆ ಚರ್ಚ್ ನ ಹಿಂದೆ ಜೈಲ್ಗೆ ಜೆನಿಫರ್ ಮತ್ತೆ ಆಂಡ್ರಿಯಾ ಅನ್ನ ಕರ್ಕೊಂಡ್ ಬಂದು ಕ್ವಿನ್ ಹೇಳ್ತಾ ಇದ್ದಾನೆ, ಮಾಲ್ಕಮ್ಗೆ ಸಿಕ್ತಿದ್ದ ಗೌರವ ನನಗೆ ಸಿಗ್ಬೇಕಾಗಿತ್ತು. ನಾನು ಆ ದೇವತೆಯ ಸಹಾಯದಿಂದ ಬೆಳೆಗಳನ್ನ ಬೆಳಿಬಹುದು ಅನ್ನೋದನ್ನ ಮೊದಲು ತಿಳ್ಕೊಂಡಿದ್ದು, ಈಗ ನಿಮ್ಮಿಬ್ಬರನ್ನ ಬಳಸ್ಕೊಂಡು ನಾನು ಮಕ್ಕಳನ್ನ ಹುಟ್ಟಿಸಿ ಆ ಮಕ್ಕಳನ್ನ ಅವಳಿಗೆ ಬಲಿ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲಿಗೆ ಥಾಮಸ್ ಬರ್ತಾನೆ. ಹಳ್ಳಿಯವರೆಲ್ಲ ಆಗ್ಲೇ ಬೋಟ್ ಹತ್ಕೊಂಡು ಸಿಟಿಗೆ ಹೊರಟಿದ್ದಾರೆ. ಈಗ ಥಾಮಸ್ ಕ್ವಿನ್ ನ ಎದೆಗೆ ಚಾಕು ಹಾಕಿದ್ರು ಕೂಡ ಕ್ವಿನ್ ತನ್ನ ಚಾಕುವನ್ನ ತೆಕ್ಕೊಂಡು ಥಾಮಸ್ಗೆ ಚುಚ್ತಾನೆ. ಕೆಳಗೆ ಬಿದ್ದಿರೋ ಕ್ವಿನ್ ನ ಗನ್ ಅನ್ನ ಜೆನಿಫರ್ ಎತ್ಕೊಂಡು ಕ್ವಿನ್ ಗೆ ಶೂಟ್ ಮಾಡೋಕೆ ಗುರಿ ಇಡ್ತಾ ಇದ್ದಾಳೆ. ಇವಳು ಕೈ ಶೇಕ್ ಮಾಡ್ತಿರೋದನ್ನ ನೋಡಿ ಆಂಡ್ರಿಯಾ ಮೊದ್ಲು ಗನ್ ಕೊಡವ, ಇಲ್ಲಿ ಮಿಸ್ ಆಗಿ ಥಾಮಸ್ಗೆ ಶೂಟ್ ಮಾಡಿ ಆಮೇಲೆ ಅಂತ ಗನ್ ಇಂದ ತಮ್ಮ ಕೈಗೆ ಹಾಕಿರೋ ಚೈನ್ ಗೆ ಶೂಟ್ ಮಾಡ್ಕೊಂಡು ಅದೇ ಚೈನ್ ನ ಕ್ವಿನ್ ನ ಕತ್ತಿಗೆ ಸುತ್ತಿ ಇಡ್ಕೊಂತಾರೆ. ಥಾಮಸ್ ಎದೆಗೆ ಹಾಕಿರೋ ಚಾಕುನ ಮೇಲಿಂದ ಕೆಳಗೆವರೆಗೂ ಎಳೆದು ಕ್ವಿನ್ ನ ದೇಹವನ್ನ ಸೀಳಿ ಸಾಯಿಸ್ತಾನೆ. ಎಲ್ಲರೂ ಆಲ್ರೆಡಿ ದ್ವೀಪದಿಂದ ಹೋಗಿದ್ದಾರೆ, ಒಂದೇ ಒಂದು ಬೋಟ್ ಇದೆ ಅಷ್ಟೇ. ಅಲ್ಲಿಗೆ ಬರೋ ಅಷ್ಟರಲ್ಲಿ ಥಾಮಸ್ ನ ದೇಹದಿಂದ ತುಂಬಾನೇ ರಕ್ತ ಹೋಗಿದೆ. ಇವನು ಇವರ ಜೊತೆಯಲ್ಲಿ ಸಿಟಿವರೆಗೂ ಹೋಗೋ ತನಕ ಬದುಕಲ್ಲ, ಅದಕ್ಕೆ ನೀವು ಹೋಗಿ ಅಂತ ಹೇಳ್ತಾ ಇದ್ದಾನೆ. ಜೆನಿಫರ್ ಮೊದ್ಲು ಹೋಗಲ್ಲ ಅಂತ ಹೇಳ್ತಾಳೆ, ಆದ್ರೆ ಆಂಡ್ರಿಯಾ ಡಾಕ್ಟರ್ ಆಗಿರೋದ್ರಿಂದ ಥಾಮಸ್ ಉಳಿಯಲ್ಲ ಅಂತ ಗೊತ್ತಾಗಿ ಜೆನಿಫರ್ ನ ಕರ್ಕೊಂಡು ಹೋಗಿ ಬೋಟ್ ಹತ್ತುತ್ತಾಳೆ. ಈಗ ಥಾಮಸ್ ಹತ್ರ ಮಾಲ್ಕಮ್ ಬಂದಾಗ ನೋಡ್ತಾನೆ, ಥಾಮಸ್ ನ ದೇಹದಿಂದ ರಕ್ತ ನೆಲಕ್ಕೆ ಬಿದ್ದಾಗ ಅಲ್ಲಿ ಹೊಸ ಗಿಡ ಹುಡ್ಕೊಳ್ಳುತ್ತೆ. ಥಾಮಸ್ ನೆಲದ ಮೇಲೆ ಮಲಗ್ತಿದ್ದಂಗೆ ಸುತ್ತ ಹುಲ್ಲುಗಳೆಲ್ಲ ಬೆಳ್ಕೊಂಡು ಅದರ ಬೇರುಗಳು ಇವನ ದೇಹ ಸೇರ್ತಾ ಇದೆ. ಅಂದ್ರೆ ಆ ದೇವತೆ ತನ್ನ ಶಕ್ತಿಯನ್ನ ಇವನ ದೇಹಕ್ಕೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಈಗ ಇವನೇ ಈ ಜಾಗದ ದೇವತೆ ಆಗೋಗಿದ್ದಾನೆ. ತಂಗಿಯನ್ನ ಕಾಪಾಡೋಕೆ ಬಂದು ಇವನೇ ದೇವರಾಗೋಗ್ತಾನೆ ಥಾಮಸ್. ಮಾಲ್ಕಮ್ ಖಂಡಿತ ಇವನನ್ನ ಬಂಧಿಸಿ ಮತ್ತೆ ಹಳ್ಳಿಯನ್ನ ಕಟ್ಟೋ ಪ್ರಯತ್ನ ಮಾಡಲ್ಲ. ಈಗ ಅನುಭವಿಸಿರೋದೇ ಸಾಕಾಗಿದೆ ಅಂತ ಇವನ ಪಾಡಿಗೆ ಇವನ್ನ ಬಿಟ್ಟು ಹೋಗ್ತಾನೆ. ಇಲ್ಲ ಇನ್ನೊಂದು ಥಿಯರಿಯ ಪ್ರಕಾರ ಈ ದ್ವೀಪವನ್ನ ಮಾಲ್ಕಮ್ ಮತ್ತೆ ಥಾಮಸ್ ನ ಸಹಾಯದಿಂದ ಕಟ್ತಾನೆ. ಈ ಬಾರಿ ಇವನನ್ನ ಬಂಧಿಸಿ ಅಲ್ಲ, ಪೂಜಿಸಿ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೂವಿಯ ಸ್ಟೋರಿ ಜೊತೆಗೇನೆ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಕೇಳಿ, ಖಂಡಿತ ಉತ್ತರ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.